ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ಯೇಸುವೇ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಆರಾಧನೆ ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವ. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವ ನೀಡು ಕ್ರಿಸ್ತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವ ನೀಡು ಕ್ರಿಸ್ತನ ಮನಸ್ಸು. ನಿನ್ನ ಆರಾಧಿಸ್ತೇವೆ ಕರ್ತನೆ. ನೀನೊಬ್ಬನೇ ಉನ್ನತನು, ನೀನೊಬ್ಬನೇ ಸರ್ವಶಕ್ತನು. ಸ್ತುತಿಗಳಿಗೆ ನೀನೊಬ್ಬನೇ ಪಾತ್ರನಾಗಿದೆ ಕರ್ತ. ನಿನ್ನ ಅದ್ಭುತವಾದ ನಾಮಕ್ಕೆ ಸ್ತೋತ್ರ. ಈ ದಿನದಲ್ಲಿ ಕರ್ತನೆ ನಮ್ಮನ್ನು ಈ ರೀತಿಯಾಗಿ ನಿನ್ನ ಆರಾಧನೆ ಮಾಡುವಂತೆ, ನಿನ್ನನ್ನು ಕೊಂಡಾಡುವಂತೆ, ನಿನ್ನನ್ನು ಸ್ತುತಿಸುವಂತೆ ಈ ದಿನವನ್ನು ನೀನು ನಮಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸೇರಿರುವಂಥ ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸ್ರಿ. ನಿನ್ನ ಕೃಪೆಯು, ನಿನ್ನ ಆಶೀರ್ವಾದವು, ದಯವುಳ್ಳ ಹಸ್ತವು ನಮ್ಮೆಲ್ಲರ ಮೇಲೆ ಇರಲಿ ಎಂಬುದಾಗಿ ಕೇಳಿಕೊಳ್ತಾರೆ. ಮುಂದಿನ ಭಾಗದಲ್ಲಿ ಕೂಡ ನಿನ್ನ ಪ್ರಸನ್ನತೆ ಇರಲಿ ಕರ್ತನೆ. ನೀವು ತಾನು ನಮ್ಮೊಂದಿಗೆ ಮಾತನಾಡು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಸಕಲವು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಳ್ತಾ ಎಲ್ಲ ಸ್ತುತಿ, ಸ್ತೋತ್ರ, ಘನತೆ, ಗೌರವ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ, ಆಮೆನ್. ಹಾಗೆ ನಾವು ನಿಂತಿರುವಾಗ ದಾನಿಯೇಲನ ಗ್ರಂಥ 6ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸೋಣ. Let us turn our scriptures to Daniel chapter 6. ಅದರಲ್ಲಿ 6ನೇ ವಾಕ್ಯದಿಂದ ಕೆಲವೊಂದು ವಾಕ್ಯಗಳನ್ನು ಓದ್ಕೊಳ್ಳೋಣ. Verses 6. 6 ವಾಕ್ಯದಿಂದ 10ನೇ ವಾಕ್ಯ ತನಕ ಓದೋಣ. 6 to 10. ಆಗ ಪ್ರಧಾನರು, ದೇಶಾಧಿಪತಿಗಳು ಅರಸನ ಬಳಿಯಲ್ಲಿ ಕೂಡಿ ಬಂದು ಹೀಗಂದರು: ಅರಸನಾದ ದಾರ್ಯಾವೆಷನೇ, ನಿರಂತರವಾಗಿ ಬಾಳು. ರಾಜ್ಯದ ಎಲ್ಲ ದೇಶಾಧಿಪತಿಗಳು, ರಾಜ್ಯಪಾಲರು, ನಾಯಕರು, ಪ್ರಧಾನರು, ಆಲೋಚನೆಗಾರರು ಒಟ್ಟುಗೂಡಿ ಆಲೋಚಿಸಿದ್ದೇನೆಂದರೆ, ಓ ಅರಸನೇ,
ಯಾರಾದರೂ 30 ದಿವಸಗಳವರೆಗೂ ನಿನ್ನನ್ನು ಬಿಟ್ಟರೆ ಬೇರೆ ಯಾವ ದೇವರಿಗಾಗಲಿ ಮನುಷ್ಯರಿಗಾಗಲಿ ವಿಜ್ಞಾಪನೆ ಮಾಡಿದ್ದಾದರೆ ಅಂಥವರು ಸಿಂಹದ ಗವಿಯಲ್ಲಿ ಹಾಕಲ್ಪಡುವರೆಂಬ ರಾಜಾಜ್ಞೆಯನ್ನು ವಿಧಿಸಿ ಸ್ಥಿರ ಕಟ್ಟಳೆಯನ್ನು ಕೊಡತಕ್ಕದು. ಓ ರಾಜನೇ, ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ ಇದು ನಿಂತು ಹೋಗದೆ ಬದಲಾಗದಂತೆ, ಮೇದ್ಯರ ಮತ್ತು ಪಾರಸಿಯರ ನ್ಯಾಯ ಪ್ರಮಾಣದ ಪ್ರಕಾರ ಇದು ಬೇರೆಯಾಗದಂತೆ ನಿರ್ಣಯವನ್ನು ರೂಪಿಸಿ ಬರಹಕ್ಕೆ ರುಜು ಹಾಕು ಅಂದರು. ಆದ ಕಾರಣ ದಾರ್ಯಾವೆಷನು ಆ ಬರಹಕ್ಕೂ ನಿರ್ಣಯಕ್ಕೂ ರುಜು ಹಾಕಿದನು. ಯಾವಾಗ ಬರಹಕ್ಕೆ ರುಜು ಹಾಕಿದ್ದಾಯಿತೆಂದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋದನು. ಅವನ ಕೋಣೆಯಲ್ಲಿ ಕಿಟಕಿಗಳು ಯೆರೂಸಲೇಮಿಗೆ ಎದುರಾಗಿ ತೆರೆಯಲ್ಪಟ್ಟಿದ್ದರಿಂದ ಅವನು ಮೊದಲು ಮಾಡುತ್ತಿದ್ದ ಪ್ರಕಾರವೇ ದಿನಕ್ಕೆ 3 ಸಾರಿ ಮೊಣಕಾಲೂರಿ ತನ್ನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಸ್ತೋತ್ರವನ್ನು ಸಲ್ಲಿಸಿದ. ಕರ್ತನ ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲ ಕುಳಿತುಕೊಳ್ಳೋಣ. ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ. Heavenly gracious Father, be blessed us. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಕರ್ತನು ನಮ್ಮೊಂದಿಗೆ ಇದ್ದಾನೆ. The Lord is with us. ಕಳೆದ ದಿನವೆಲ್ಲ ಆತನು ನಮ್ಮನ್ನ ತನ್ನ ಕಣ್ಣು ಗುಡ್ಡೆಯ ಹಾಗೆ ಆತನು ನಮ್ಮನ್ನು ಕಾಪಾಡಿದ್ದಾನೆ. All last week he has been seen us and he has been cared us like an eyeball. ಆಮೆನ್. ನಿಜವಾಗ್ಲೂ ಹಾಗೆ ಕಾಪಾಡಿದ್ದಾನಲ್ವಾ? ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಆತನು ನಮ್ಮೆಲ್ಲರನ್ನು ನೋಡುವ ದೇವರಾಗಿದ್ದಾನೆ. He has been saved us. You agree? ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಹಾಗೆ ಕಳೆದ ವಾರದಲ್ಲಿ ನಾವು ದಾನಿಯೇಲನು ಸಿಂಹದ ಗುಹೆಯಲ್ಲಿ ಇರುವಂತ ವಿಚಾರವಾಗಿ ನಾವು ಕೆಲವೊಂದು ವಿಷಯಗಳನ್ನು ನೋಡಿಕೊಂಡ್ವಿ. Last week we had seen a subject of Daniel in lion's den. ಆಮೆನ್. ದೇವರಿಗೆ ಸ್ತೋತ್ರ. ಇವತ್ತು ಕೂಡ ಅದರ ಮುಂದುವರಿದ ಭಾಗವಾಗಿ ಕೆಲವೊಂದು ವಿಷಯಗಳನ್ನು ನಾವು ನೋಡಲಿಕ್ಕೆ ಹೋಗ್ತೇವೆ. Today also we are going to continue in the same part. ದಾರ್ಯಾವೆಷ್ ರಾಜನು ಆ ಒಂದು ಕಾನೂನಿಗೆ ಸಿಗ್ನೇಚರ್ ಅನ್ನ ಹಾಕ್ತಾನೆ, ಅವನ ಮುದ್ರೆಯನ್ನು ಹಾಕ್ತಾನೆ. Last week we saw about that Darius has signed a writing and he has been signed and sealed. ಆಮೆನ್. ದೇವರಿಗೆ ಸ್ತೋತ್ರ. ಅವನು ಬರೆದದ್ದನ್ನ ಅವನಿಂದನೇ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. So what he has been written he cannot change on his own. ಆಮೆನ್. ಅದೇ ರೀತಿಯಾಗಿ ನಮ್ಮ ಕರ್ತನು ಕೂಡ ಏನ್ ಮಾಡೋದಿಲ್ಲ, ತಾನು ಬರೆದಂತ ವಾಕ್ಯದಿಂದ ಯಾವುದನ್ನು ಕೂಡ ಬದಲಾಯಿಸೋದಿಲ್ಲ. In the same way our Lord Jesus Christ also, whatever he writes, whatever he speaks, he doesn't change. ಆಮೆನ್. ಯಾಕಂತ ಹೇಳಿದ್ರೆ ಇದೆಲ್ಲವೂ ಕೂಡ ಪರಿಶುದ್ಧಾತ್ಮನಿಂದ ಬರೆದಂತದಾಗಿದೆ. See, everything it has been written with the help of Holy Spirit. ಆಮೆನ್. ದೇವರಿಗೆ ಸ್ತೋತ್ರ. ದೇವರಾತ್ಮನು ದೇವರು ಒಬ್ಬ ಪ್ರವಾದಿಗಳ ಮೂಲಕವಾಗಿ ಇದ್ದುಕೊಂಡು ಎಲ್ಲವನ್ನ ಬರೆಯುವುದನ್ನು ನಾವು ಗಮನಿಸ್ತೇವೆ. See, the Holy Spirit is writing through our prophets. ದೇವರಿಗೆ ಸ್ತೋತ್ರವಾಗಲಿ. ಪ್ರವಾದಿಗಳು ಏನು ಬರೆದ್ರು ಕೂಡ ಅವರು ಸ್ವತಃವಾಗಿ ಬರೆದಿಲ್ಲ, ಅವರು ದೇವರ ಆತ್ಮನಿಂದಲೇ ಅದನ್ನು ಬರೆದರು ಎಂಬುದನ್ನು ನಾವು ನೋಡುತ್ತೇವೆ. Whatever the prophets write, they have not written their own, they have written through the help of the Holy Spirit. ನಾವು ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ನಾವು ಗಮನಿಸುವುದಾದ್ರೆ ಎಲ್ಲವೂ ಕೂಡ ಒಂದಕ್ಕೊಂದು ಅದು ಏನಾಗಿದೆ, ಮ್ಯಾಚ್ ಆಗಿದೆ. See, from Genesis to Revelation, if we read the Bible, everything it is matching to each other. ಯಾಕೆ ಅಂತ ಹೇಳಿದ್ರೆ ಅದು ಅನೇಕ ಪ್ರವಾದಿಗಳ ಮೂಲಕವಾಗಿ ಬರೆದರೂ ಕೂಡ ಅದು ಬರೆದದ್ದು ಯಾರು ಅಂತ ಹೇಳಿದ್ರೆ ದೇವರ ಆತ್ಮನೇ ಆಗಿದ್ದಾನೆ. Though it has been written by many prophets, still it has been written through the help of Holy Spirit. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ದರಿಂದ ದೇವರು ಏನು ಬರೆದರೂ ಕೂಡ ಅದನ್ನ ದೇವರು ಏನ್ ಮಾಡೋದಿಲ್ಲ, ಬದಲಾಯಿಸೋದಿಲ್ಲ. Whatever Lord writes, he won't change. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಆತನು ನಮಗಾಗಿ ಅಲ್ಲಿ ಆಶೀರ್ವಾದವನ್ನು ಬರೆದಿಟ್ರೆ ಖಂಡಿತವಾಗಿ ಆಶೀರ್ವಾದವನ್ನು ನಮಗೆ ಕೊಡುವವನಾಗಿದ್ದಾನೆ. If it is written in this Bible, the blessings also will be given to us. ನಮಗೆ ಆರೋಗ್ಯವನ್ನ ದೇವರು ಬೈಬಲ್ನಲ್ಲಿ ಬರೆದಿಟ್ಟಿರುವುದಾದ್ರೆ ಆರೋಗ್ಯವನ್ನ ನಾವು ಹೊಂದಿಕೊಳ್ಳಬೇಕಾಗಿದೆ. When health is been written in this Bible, then same thing it will be to us. ಅದು ಒಂದು ವೇಳೆ ನಾವು ಹೊಂದಿಕೊಳ್ಳಿಲ್ಲ ಅಂದ್ರೆ ಅದು ನಮ್ಮ ತಪ್ಪಾಗಿದೆ, ವಾಕ್ಯದ ತಪ್ಪಲ್ಲ, ಅದು ನಮ್ಮ ತಪ್ಪಾಗಿದೆ. If we do not receive that things, that is not the word wrong, that is our wrong. ಆಮೆನ್. ದೇವರಿಗೆ ಸ್ತೋತ್ರ. ನಾವೇ ತಪ್ಪಾಗಬೇಕು, ವಾಕ್ಯ ತಪ್ಪಾಗಲಿಕ್ಕೆ ಸಾಧ್ಯವಿಲ್ಲ. See, the word cannot be go wrong. Only we are the person we go wrong. ಆಮೇಲೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಅದನ್ನ ಅಧಿಕಾರದಿಂದ ಕೇಳಿ ನಾವು ಅದನ್ನ ಪಡೆದುಕೊಳ್ಬೇಕಾಗಿದೆ. See, with the authority we should ask the things. ಆಮೇಲೆ ದೇವರಿಗೆ ಸ್ತೋತ್ರ. ದಾರ್ಯಾವೆಷನು ಒಂದು ಕಾನೂನನ್ನ ಅವನಿಂದಲೇ ಬದಲಾಯಿಸೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ದೇವರು ಎಷ್ಟು ದೊಡ್ಡವನಾಗಿದ್ದಾನೆ,
ಹಾಗಾದ್ರೆ ಆತನು ಬರೆದಂತ ವಾಕ್ಯವನ್ನ ಬದಲಾಯಿಸುವುದೇ ಇಲ್ಲ. Say if the Darius cannot, which has been written by him and signed, it cannot be changed. The same way the Lord, which has been written in this Bible, cannot be changed. ನಾವು ಅಧಿಕಾರದಿಂದ ಕೇಳುವಾಗ ಆತನು ಸಂತೋಷ ಪಡುವವನಾಗಿದ್ದಾನೆ. When we ask with the authority, he is very glad to us. ಆಮೇಲೆ ಪುತ್ರ ಸ್ವೀಕಾರದ ಆತ್ಮದಿಂದ ನಾವು ಕೇಳುವವರಾಗಿದ್ದೇವೆ. With the adoption son, we are asking these things. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ನಾವು ಯಾವಾಗ ಪುತ್ರ ಸ್ವೀಕಾರದ ಆತ್ಮದಿಂದ ನಾವು ದೇವರ ಸಮ್ಮುಖದಲ್ಲಿ ಕೇಳ್ತೇವೋ ಖಂಡಿತವಾಗಿ ಅದು ನಮಗೆ ಆತ್ಮ ಕೊಡುವ ದೇವರಾಗಿದ್ದಾನೆ. Hallelujah. When the adopted when we are the adopted sons, when we ask through his name, we will get these things. ಈ ಲೋಕದಲ್ಲಿ ಒಬ್ಬ ತಂದೆಯು ತನ್ನ ಮಕ್ಕಳು ಏನೇ ಕೇಳಿದ್ರು ಕೂಡ ಏನ್ ಮಾಡ್ತಾರೆ, ಖಂಡಿತವಾಗಿ ಅವ್ರು ಕೊಡ್ತಾರೆ. See, in today's world, you can see the worldly father, whatever his children ask, he gives. ಆದ್ರಿಂದ ವಾಕ್ಯವು ಹೇಳ್ತಾ ಇದೆ, ಮಗನು ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಡುವನೆ, ಮೀನನ್ನು ಕೇಳಿದ್ರೆ ಹಾವನ್ನು ಕೊಡುವನೆ. ಅದೆಲ್ಲ ವಾಕ್ಯವು ಅಲ್ಲಿ ಬರೆಯಲ್ಪಟ್ಟಿದೆ. So the word says that if my son asks for a bread, I can give a stone, or if I ask for a fish, whether he gives ಕೊಡುವನೆ. ಹಾಗಾದ್ರೆ ಕೆಟ್ಟವರಾದ ನೀವು, ವಾಕ್ಯ ಹೇಳ್ತದೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡ ಬಲ್ಲವರಾದ್ರೆ ನಿಮ್ಮ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮಗೆ ಎಷ್ಟೋ ಹೆಚ್ಚಾದ ಒಳ್ಳೆ ದಾನಗಳನ್ನು ಕೊಡುವನಲ್ಲವೇ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. The word says that you are a sinful man who can give many things to your children. Same way, I am the creator of everything. I can give better things to you. ಆಮೇಲೆ ಹಾಗಾದ್ರೆ ನಾವು ಪುತ್ರ ಸ್ವೀಕಾರದ ಆತ್ಮದಿಂದ ನಾವು ದೇವರ ಸಮ್ಮುಖದಲ್ಲಿ ನಾವು ಆಶೀರ್ವಾದವನ್ನ ಕೇಳಿದ್ರೆ ಆಶೀರ್ವಾದ ಕೊಡ್ತಾನೆ, ಆರೋಗ್ಯವನ್ನ ಕೇಳಿದ್ರೆ ಆರೋಗ್ಯವನ್ನ ಆತನು ಕೊಡ್ತಾನೆ. See, when we are adopted and when we are in the adoption of the Spirit, if we ask anything, he will give things. ಆಮೇಲೆ ಯಾಕಂದ್ರೆ ದೇವರು ನಮ್ಮ ಸರ್ವಶಕ್ತನಾಗಿದ್ದಾನೆ. Because the Lord is almighty. ಆತನು ಬದಲಾಗದವನಾಗಿದ್ದಾನೆ. He is unchanged God. ಬೈಬಲ್ ನಲ್ಲಿ ಬರೆಯಲ್ಪಟ್ಟಂತ ಯಾವ ಕಾರ್ಯವಾದರೂ ಕೂಡ ಅದು ಬದಲಾಗೋದೇ ಇಲ್ಲ. See, whatever written in this Bible cannot be changed. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಒಂದು ವೇಳೆ ಬೈಬಲ್ ನಲ್ಲಿ ಬರೆಯಲ್ಪಟ್ಟದ್ದು ಬದಲಾಗುವುದಾದ್ರೆ ಆತನು ದೇವರಾಗಲಿಕ್ಕೆ ಸಾಧ್ಯವಿಲ್ಲ. See, if anything is written in the Bible can be changed, then he is not the God. ಆಮೇಲೆ ದೇವರಿಗೆ ಸ್ತೋತ್ರ. ಆತನು ಇವಾಗ ಒಂದು ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದನ್ನ ಬದಲಾಯಿಸೋದಿಲ್ಲ. See, he cannot do things at this time and he cannot change at the other time. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಲೋಕದ ಒಬ್ಬ ರಾಜನೇ ಅದನ್ನ ಬದಲಾಯಿಸೋದಕ್ಕಾಗೋದೇ ಇಲ್ಲ, ಆದ್ರೆ ನಮ್ಮ ಮಹತ್ತರವಾದ ಕರ್ತನು ಅದನ್ನ ಬದಲಾಯಿಸೋದಿಲ್ಲ. See, the worldly king cannot change the which he has written and signed. Same way, the Lord will also cannot change. ಇಲ್ಲಿವರೆಗೂ ನಾವು ಕಳೆದ ವಾರದಲ್ಲಿ ನಾವು ನೋಡಿಕೊಂಡ್ವಿ. Till here we saw in this last week. ಆಮೇಲೆ ದೇವರ ಸ್ತೋತ್ರ ಇವತ್ತಿನ ದಿನದಲ್ಲಿ ಅದನ್ನ ಮುಂದುವರೆದ ಭಾಗವಾಗಿ ನಾವು ನೋಡ್ಕೊಳ್ತೇವೆ. We are continuing this part. ಆಮೇಲೆ ಸೈತಾನನ ತಂತ್ರ ಏನು ಅಂತ ಹೇಳಿದ್ರೆ, what is the tricks of the Satan? ಅದು ಅವರಿಗೆ ಮುಖ್ಯವಾದದ್ದು ದೇವ ಜನರನ್ನ ನಾಶ ಮಾಡಬೇಕು. His motive is to destroy his God's people. ಈಗ ಅದಕ್ಕಾಗಿ ಅವನು ತೆಗೆದುಕೊಳ್ಳುವಂತವನ ತಂತ್ರ ಏನು ಅಂತ ಹೇಳಿದ್ರೆ, ದೇವ ಜನರು ದೇವರ ವಾಕ್ಯವನ್ನ ಮೀರುವಂತೆ ಮಾಡುವುದು. The tricks what is being taken is the God's people to deny the word. ಆಮೇಲೆ ಅವರು ದೇವರ ವಾಕ್ಯವನ್ನ ಮೀರಿದ್ರೆ ಏನಾಗುತ್ತೆ, ಮರಣವು ಸಂಭವಿಸುತ್ತೆ. When they forsake the word, what happens? The death will come. ಆಮೇಲೆ ಗಮನಿಸ್ರಿ, ಒಂದು ಕಾನೂನನ್ನ ಅಲ್ಲಿ ಅವರು ಬರೆದಿರೋದಾದ್ರೆ ಅದಕ್ಕೆ ಮತ್ತೇನು ಬರೆದಿರಬೇಕು, ಅದಕ್ಕೆ ತಕ್ಕಂತ ದಂಡನೆಯನ್ನು ಕೂಡ ಬರೆದಿರಬೇಕು. See, if you notice, a law has been written. When the law is written, when you forsake the law, there is a judgment for that law. ಒಂದು ವೇಳೆ ದಂಡನೆ ಇಲ್ಲವಾದ್ರೆ ಅದೇನಾಗಿರುತ್ತೆ ಅಂತ ಹೇಳಿದ್ರೆ ಬರೀ ಆಲೋಚನೆ ಆಗಿರ್ತದೆ ಅಷ್ಟೇ, ಅದು ಏನಾಗಿರೋ ಒಂದು ಕಾನೂನು ಆಗಿರೋದಿಲ್ಲ. See, when there is no judgment, then there is the law which has been written is just a ಆಲೋಚನೆ. It is a thinking. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ರೆ ಇಲ್ಲಿ ಬರೆದಂತದ್ದು ಆಲೋಚನೆ ಇಲ್ಲ, ಅದೊಂದು ಕಾನೂನು ಆಗಿದೆ. ಕಾನೂನು ಇರಬೇಕಾದ್ರೆ
ಅದಕ್ಕೆ ಏನಿರಬೇಕು, ಒಂದು ದಂಡನೆಯು ಕೂಡ ಒಂದು ಸೀಮಿತವಾಗಿ ಇರಬೇಕಾಗಿದೆ. Here it is been written, it is not a thinking, it is a law, it is been written, for that law there is a judgment. ಹಾಗಾದ್ರೆ ಇಲ್ಲಿ ಬರೆದಂತ ಈ ಕಾನೂನನ್ನು ಮೀರಿದ್ರೆ ಏನು ದಂಡನೆಯಲ್ಲಿ ಬರೆಯಲ್ಪಟ್ಟಿದೆ? See, with the law which has been written over here, if we forsake that law, there is a judgment. ಏನು ಬರೆದಿದ್ದಾರೆ? What is that judgment? ಲಯನ್ ಡೆನ್ ಅಲ್ಲಿ ಅವ್ರನ್ನ ಹಾಕ್ಬೇಕು. ಅಂದ್ರೆ ಅವರು ಕಾನೂನನ್ನ ಒಂದು ವೇಳೆ ಮೀರಿದ್ರೆ ಅವರನ್ನ ಏನ್ ಮಾಡ್ಬೇಕು? ಸಿಂಹದ ಗವಿಯಲ್ಲಿ ಹಾಕಬೇಕು. What is the judgment? What is the judgment given to the person who is forsaking the law? It is the person who is thrown into the lion's den. ಈಗ 20 ಪ್ಲಸ್ 2 ಹೇಗೆ ಅಂತ ಹೇಳಿದ್ರೆ 120 ಅಲ್ಲಿ 3 ಜನರು ಅಧಿಕಾರಿಗಳು ಇದ್ದಾರೆ. 120ರ ಮೇಲೆ 3 ಜನ ಇದ್ದಾರೆ. 123 ಜನ ಯಾರು ಅಂತ ಹೇಳಿದ್ರೆ ಮೊದಲನೆಯವರು ದಾನಿಯೇಲನಾಗಿದ್ದಾನೆ. ಅದರಲ್ಲಿ 2 ಕೂಡ ಈ ಒಂದು ಗ್ಯಾಂಗ್ ನಲ್ಲಿ ಸೇರ್ಕೊಳ್ತಾರೆ. See, this law is being prepared by the 122 people. How this the 2 people are being added? The 2 people are the main presidents above this 120 people. In that, Daniel is the first person, and the other 2 are also joining to the 120 members. ಆಮೇಲೆ 122 ಜನರು ಕೂಡ ಏನು ಆಲೋಚನೆ ಮಾಡ್ತಾ ಇದ್ದಾರೆ? ದಾನಿಯೇಲನನ್ನ ಹೇಗಾದ್ರೂ ಏನ್ ಮಾಡಬೇಕು? ಅವನನ್ನ ಬೀಳಿಸಬೇಕು. ಇದೇ ಅವರ ಯೋಚನೆ ಆಗಿತ್ತು. See, the 122 people thinking is to put Daniel down. This was their motive. ಅವರು ಆ ಯೋಚನೆನ ಮಾಡಿ ಅದಕ್ಕೆ ಶಿಕ್ಷೆಯನ್ನು ಕೂಡ ಏನ್ ಮಾಡ್ತಾರೆ? ಅಟ್ಯಾಚ್ ಮಾಡಿ ತಂದ್ಬಿಟ್ಟು ರಾಜನ ಮುಂದೆ ಇಡುವಾಗ ಅದು ಅವನಿಗೆ ಸರಿಯಾಗಿತ್ತು. See, what these people does, they prepare the law and also they prepare the judgment and they bring to the king. ಆಗ ರಾಜ ಏನ್ ಮಾಡ್ತಾನೆ? ಅದಕ್ಕೆ ಮುದ್ರೆಯನ್ನು ಹಾಕಿದ್ರು ಎಂಬುದಾಗಿ ನೋಡ್ತೇವೆ. At that time, what the king does, he sees and signs. ಹಾಗಾದ್ರೆ ಸೈತಾನನು ಯಾವಾಗಲೂ ಕೂಡ ಹೇಗೆ ಕಾರ್ಯ ಮಾಡ್ತಾನೆ? ಅವನು ತಂತ್ರದಿಂದ ಅವನು ಕಾರ್ಯ ಮಾಡುವನಾಗಿದ್ದಾನೆ. See, you can see that always Satan do things in tricky manner. ಸರಿ, ಈಗ ಸೈತಾನನು ತಂತ್ರದಿಂದ ಕಾರ್ಯ ಮಾಡ್ತಾನೆ. ದೇವರು ಹೇಗೆ ಕಾರ್ಯ ಮಾಡ್ತಾನೆ ನಮ್ಮೊಂದಿಗೆ? See, the Satan does in tricky manner. You can see how the Lord is working on us. ಆಮೇಲೆ ದೇವರು ಹೇಗೆ ಕಾರ್ಯ ಮಾಡ್ತಾನೆ? ಪ್ರೀತಿಯಿಂದ. How the Lord is working on us, that is with love. ಆಮೇಲೆ ದೇವರು ಯಾವಾಗಲೂ ಪ್ರೀತಿಯಿಂದಲೇ ನಮ್ಮೊಂದಿಗೆ ಇರುವವನಾಗಿದ್ದಾನೆ. See, the Lord is always with us with the love. ಆತನ ಪ್ರೀತಿಯು ಯಾವಾಗಲೂ ಕೂಡ ಬದಲಾಗುವುದಿಲ್ಲ. See, his love doesn't change any time. ಆತನ ಪ್ರೀತಿಯನ್ನು ವರ್ಣಿಸೋದಕ್ಕೆ ಹೋದ್ರೆ ನಮಗೆ ಅದು ದಿನವಿಡೀ ನಾವು ಹೇಳ್ತಾ ಇದ್ರೆ ಅದು ಸಾಗೋದಿಲ್ಲ. See, we can't explain or describe the love. It will, if we speak whole day, we can't explain this love. ಲೋಕದಲ್ಲಿ ಒಬ್ಬ ಮನುಷ್ಯರು ಒಬ್ಬ ವ್ಯಕ್ತಿಯನ್ನ ಅವರು ಪ್ರೀತಿಸುವಂತ ಒಬ್ಬ ವ್ಯಕ್ತಿಯನ್ನ ಕಳೆದುಕೊಂಡಾಗ ಏನ್ ಮಾಡ್ತಾರೆ? ಅವರ ಮೇಲೆ ತುಂಬಾ ಹೆಚ್ಚಾದ ಪ್ರೀತಿಯನ್ನ ಅವ್ರು ಇಡೋದ್ರಿಂದ ಏನ್ ಮಾಡ್ತಾರೆ? ಅವರ ಕುರಿತಾಗಿ ತುಂಬಾ ದುಃಖಿಸ್ತಾರೆ ಅವರು ಕಳ್ಕೊಂಡ್ರೆ. See, in this world, when the person dies and when the person is very near to him, he will be with sorrow for the loss of his person, and because he is keeping a love on him. ಆಮೇಲೆ ನಾವು ಆ ವ್ಯಕ್ತಿಯನ್ನ ಕಳ್ಕೊಂಡ್ಬಿಟ್ರೆ ಏನಾಗ್ತೇವೆ? ಅವರ ಮೇಲಿರುವಂತಹ ಪ್ರೀತಿಯಿಂದ ನಾವು ಏನ್ ಮಾಡ್ತೇವೆ? ದುಃಖಿಸ್ತೇವೆ. See, with the love we are being sorrow for that man. ಆಮೇಲೆ ಹಾಗಾದ್ರೆ ನಮ್ಮಲ್ಲೇ ಇಷ್ಟು ಪ್ರೀತಿ ಆದ್ರೆ ನಮಗಿಂತ ಹೆಚ್ಚಾಗಿ ಆತ ನಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾ ಇದ್ದಾನೆ. See, the worldly people have so much love. You can see how the Lord's love is on us. ಆತನ ಪ್ರೀತಿ ಅದು ಅಪಾರವಾದ ಪ್ರೀತಿ. How his love is, its love is very special. ಅದು ನಿತ್ಯವಾದ ಪ್ರೀತಿ. His love is eternity. ಆಮೇಲೆ ಆ ಪ್ರೀತಿ ಬಂದು ಅದು ಅರ್ಧಕ್ಕೆ ನಿಲ್ಲೋದಿಲ್ಲ. See, that love won't stop in between. ಆಮೇಲೆ ಅದು ಪರಿಪೂರ್ಣವಾದ ಪ್ರೀತಿ ಆಗಿದೆ. The love which is given is a fulfilled love. ಅದಕ್ಕೆ ಹೇಳ್ತಾರೆ ಅಗಾಪೆ ಪ್ರೀತಿ.
the love which is called the agape love. ಆಮೇಲೆ ಎರಡು ಪ್ರೀತಿ ಉಂಟು, ಒಂದು ಅಗಾಪೆ ಪ್ರೀತಿ, ಇನ್ನೊಂದು ಪಿಲಿಯೋ ಪ್ರೀತಿ. There are two types of love. One it is agape love and one more it is filial love. ಹಾಗಾದ್ರೆ ಮನುಷ್ಯರಾದ ನಮ್ಮಲ್ಲಿರುವಂತದ್ದು ಯಾವ ಪ್ರೀತಿ ಆಗಿದೆ? ಯಾವ ಪ್ರೀತಿ? The human beings, the love which we have, it is ಯಾವ ಪ್ರೀತಿ? which love? ಅಗಾಪೆ, ಪಿಲಿಯೋ. ಫಸ್ಟ್ ಅಗಾಪೆ, ಪಿಲಿಯೋ. ಪಿಲಿಯೋ ಪ್ರೀತಿ ಯಾವ ಪ್ರೀತಿ? Which type of love we humans have? It is filial love. ಆದ್ರೆ ದೇವರ ಪ್ರೀತಿ ಎಂತ ಪ್ರೀತಿ? The God's love, how it is? ಯಾವ ಪ್ರೀತಿ? ಅಗಾಪೆ ಪ್ರೀತಿ. ಆಮೇಲೆ agape love. ಯಾವ ಪ್ರೀತಿ? ಅಗಾಪೆ ಪ್ರೀತಿ. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಆತನ ಪ್ರೀತಿಯನ್ನ ಯಾರು ಕೂಡ ಏನ್ ಮಾಡ್ಲಿಕ್ಕಾಗೋದಿಲ್ಲ, ಅದನ್ನ ವರ್ಣಿಸುವುದಕ್ಕಾಗುವುದಿಲ್ಲ. ಅಷ್ಟಾದ ಪ್ರೀತಿಯನ್ನು ಆತನು ಪ್ರೀತಿಸಿದ್ದಾನೆ. See, no one in this world can explain his love, because it's the love which is the agape love which is given to us. ಆಮೇಲೆ ದೇವರಿಗೆ ಸ್ತೋತ್ರ. ಇನ್ನು ಹೇಳ್ಬೇಕಾದ್ರೆ ಮೊದಲು ನಾವು ಆತನ ಪ್ರೀತಿ ಮಾಡಲಿಲ್ಲ, ಆತನೇ ನಮ್ಮನ್ನ ಪ್ರೀತಿ ಮಾಡಿದ್ದಾನೆ. See, one more thing we need to know that we have not loved him, he has loved him, he has loved us. ದೇವರಿಗೆ ಸ್ತೋತ್ರವಾಗಲಿ. ನಾವು ಪ್ರೀತಿ ಮಾಡದೆ ಇದ್ರೂ ಕೂಡ ಆತನು ಪ್ರೀತಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದು ಎಷ್ಟು ಉನ್ನತವಾದ ಪ್ರೀತಿ ಅದು. See, we have not loved him, still he is loving us. You should know that how his love is very special. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಯಾವಾಗಲೂ ಕೂಡ ದೇವರು ಪ್ರೀತಿಯಲ್ಲಿಯೇ ಕಾರ್ಯ ಮಾಡುವವನಾಗಿದ್ದಾನೆ. See, always we should see the Lord will deal us with the love. ಆದ್ರೆ ಜನರು ಏನ್ ಮಾಡ್ತಾರೆ, ಸೈತಾನನ ತಂತ್ರಗಳಲ್ಲಿ ಏನ್ ಮಾಡ್ತಾರೆ, ಸಿಕ್ಕಿ ಹಾಕೊಳ್ತಾರೆ. See, what the people go into, the people will go into the tricks of the Satan. ಈಗ ದಾನಿಯೇಲನ ಮುಂದೆ ಎರಡು ಕಾನೂನುಗಳು ಇದೆ. See, before the Daniel there are two laws. ಈಗ ದಾನಿಯೇಲನು ಆಯ್ಕೆ ಮಾಡುವಂತ ಒಂದು ಸಮಯಕ್ಕೆ ಅವನು ಬಂದಿದ್ದಾನೆ. Here the Daniel has to choose a law. ಆಮೇಲೆ ಮೊದಲನೇದಾಗಿ ದೇವರ ಕಾನೂನು, First thing it is Lord's law. ಎರಡನೇದಾಗಿ ರಾಜನ ಕಾನೂನು. Secondly it's a king's law. ದೇಶದ ಕಾನೂನು ಇದೆ, ಈ ಕಡೆ ದೇವರ ವಾಕ್ಯವೂ ಕೂಡ ಇದೆ. Here there are the government law is also it's there, and also there is a Lord's law. ಈಗ ದೇವರ ವಾಕ್ಯದ ಪ್ರಕಾರ ಕಾನೂನುಗಳಿದ್ರೆ ನಾವೇನಾಗಬಹುದು, ಅದಕ್ಕೆ ವಿಧೇಯರಾಗಲೇಬೇಕು. See, if the law is according to the God, we should follow it. ಒಂದು ವೇಳೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ಆ ಕಾನೂನುಗಳು ಇರೋದಾದ್ರೆ ನಾವು ಯಾವ್ದನ್ನ ಆಯ್ಕೆ ಮಾಡಬೇಕು, ಯಾವ್ದನ್ನ ಆಯ್ಕೆ ಮಾಡ್ತೇವೆ? If the law which is against to the God's law, which law we should choose? ಆಮೇಲೆ ಇವಾಗ ಉದಾಹರಣೆ, ನಾವು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನಮಗೆ ಏನ್ ಬೇಕು, ತಲೆಗೆ ಹೆಲ್ಮೆಟ್ ಹಾಕೊಳ್ಬೇಕು. ಇದು ದೇವರ ವಾಕ್ಯಕ್ಕೆ ವಿರುದ್ಧವಾದ ಕಾನೂನು ಅಲ್ಲ. See, for example, if we are riding a vehicle, we should have to wear helmet. If we do not wear the helmet, that is offense. Amen. And the law which is not against the law. ಇವಾಗ ನಾವು ಗಾಡಿ ಓಡಿಸಬೇಕಾದ್ರೆ ಫೋನಲ್ಲಿ ಮಾತಾಡಿದ್ರೆ ಅಲ್ಲಿ ದಂಡ ವಿಧಿಸ್ತಾರೆ. So if we going in the vehicle and if we speak with the phone, they will fine us. ಇದು ದೇವರ ವಾಕ್ಯಕ್ಕೆ ವಿರುದ್ಧವಾದ ಕಾನೂನಲ್ಲ. See, this law, it is not against the God. ಆಮೇಲೆ ಅದು ದೇವರ ವಾಕ್ಯಕ್ಕೆ ವಿರುದ್ಧವಾದ ಕಾನೂನು ಏನು? ನೀವೇನ್ ಮಾಡಬಾರ್ದು, ಪ್ರಾರ್ಥನೆ ಮಾಡಬಾರ್ದು, ಆರಾಧನೆ ಮಾಡಬಾರ್ದು, ಇನ್ನು ಅನೇಕ ಕಾನೂನುಗಳನ್ನು ಅವರು ತರ್ತಾರೆ. Which is the law which is against the God? That is, you should not pray, we should not preach. ಆಮೇಲೆ ಇವೆಲ್ಲ ಬಂದು ಯಾವುದು ದೇವರ ವಾಕ್ಯಕ್ಕೆ ವಿರುದ್ಧವಾದ ಕಾನೂನಾಗಿರುತ್ತೆ. These laws are against the Lord. ಆಮೇಲೆ ನಾವೀಗ ಯಾವ್ದನ್ನ ಆಯ್ಕೆ ಮಾಡ್ತೇವೆ? So which law we will choose? ನಾವು ದೇವರ ಕಾನೂನನ್ನೇ ನಾವು ಆಯ್ಕೆ ಮಾಡಬೇಕಾಗುತ್ತೆ. We should choose the God's law. ಈಗ ದಾನಿಯೇಲನಿಗೆ ಆಯ್ಕೆಯ ಸಮಯ ಅಲ್ಲಿ ಇಡಲ್ಪಟ್ಟಿದೆ. Now it is the option being kept before Daniel. ಏನದು? 30 ದಿನಗಳವರೆಗೆ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಬೇಕು. What is that law? For 30 days no one should pray. No one should pray. ಇದನ್ನು ನಿಲ್ಲಿಸೋಣವಾ?
ಅವನು ಹೇಳ್ತಾನ, ಅವನು ಒಂದು ವೇಳೆ ಅದು ಯೋಚನೆ ಬರುತ್ತೆ, ನಾನು ಇದನ್ನು ನಿಲ್ಲಿಸ್ಬೇಕಾ? The Daniel thinks that whether I can stop this, ಆತನ ಆರಾಧಿಸುವುದನ್ನ ಬಿಟ್ಟು ಬಿಡುವುದಾ, whether I can stop praising the Lord. ಆಮೇಲೆ ಒಂದು ವೇಳೆ ಬೇರೆಯವರಾಗಿ ಅಂದ್ಕೊಳ್ಬಹುದು, 30 ದಿನಗಳು ಮಾತ್ರ ತಾನೆ, ನಂತರ ಪ್ರಾರ್ಥನೆ ಆರಾಧನೆಯನ್ನು ಮಾಡ್ಲಿಕ್ಕೆ ಅವಕಾಶ ಇದೆಯಲ್ವಾ ಅಂತ ಹೇಳಿ ಅಂದ್ಕೊಳ್ಬಹುದು. See, the other people can tell that 30 days, only 30 days now, we can leave this prayer and we can do after 30 days. ಅನೇಕರಿಗೆ ಆ ರೀತಿಯಾದ ಮನಸ್ಸು ಕೂಡ ಬರಬಹುದು. See, many people have that thinking. ಆದರೆ ದಾನಿಯೇಲನು ಈ ವಿಷಯದಲ್ಲಿ ಅವನು ದೃಢವಾಗಿದ್ದ. But you should see, Daniel was very conscious about this. ಒಂದು ದಿನ ಕೂಡ ನಾನು ಪ್ರಾರ್ಥನೆ ಮಾಡದೆ ಇರಲಾರೆ. Not even one day I will not be doing a prayer to the Lord. ಏನು ನಡೆದರೂ ಪರವಾಗಿಲ್ಲ, Whatever may happen, ಸಿಂಹದ ಗುಹೆಯಲ್ಲಿ ಹಾಕಿದ್ರೂ ಪರವಾಗಿಲ್ಲ, if you put me into the lion's den also, ನಾನು ದೇವರ ಕಾನೂನಿಗೆ ವಿಧೇಯನಾಗುವಾಗ ನನ್ನನ್ನ ಹೇಗೆ ಕಾಪಾಡಬೇಕೆಂದು ಆತನಿಗೆ ಗೊತ್ತು. when I am doing the word, the God's law, He will save me. He can save me. ಇಂದು ನಾವು ಕೂಡ ಆಯ್ಕೆ ಮಾಡಬೇಕಾದ ಸಮಯಕ್ಕೆ ಬಂದಿದ್ದೇವೆ. Today also we are into the same option. ದೇವರ ವಾಕ್ಯನ ಅಥವಾ ಲೋಕನ, whether the word of God or the word, ಆಮೇಲೆ ಅಥವಾ ಮನಸ್ಸಿಗೆ ಬಂದ ಹಾಗೆ ನಮಗೇನು ತೋಚುತ್ತೋ ಆ ರೀತಿಯಾಗಿ ಮಾಡೋದಾ, or whether we live according to our mind. ಆಮೇಲೆ ದೇವರ ವಾಕ್ಯ ಏನು ಹೇಳುತ್ತೋ ಹಾಗೆ ನಾವು ಮಾಡಬೇಕಾಗಿದೆ. We should do according to the word of God. ಅದು ಗಮನಿಸಿ, ಆ ಜನರಿಗೆ ತಿಳಿದಿತ್ತು ಏನು, ಅವನು ಈ ರೀತಿಯಾದ ಆಜ್ಞೆಯನ್ನ ತೆಗೆದುಕೊಂಡು ಬಂದ್ರೆ ದಾನಿಯೇಲ ಖಂಡಿತವಾಗಿ ದೇವರನ್ನೇ ಪ್ರೀತಿಸುವನಾದ್ರಿಂದ ಅವನು ಇದಕ್ಕೆ ವಿರೋಧವಾಗಿಯೇ ಇರ್ತಾನೆ. These people know that if we bring the law against the God, 100% he will be against the law which has been written over here. ಅವನು ದೇವರ ವಾಕ್ಯವನ್ನೇ ಆರಿಸಿಕೊಳ್ತಾನೆ. He will choose the word. ಆಮೇಲೆ ಸೈತಾನನ ತಂತ್ರ ಏನಂತ ಹೇಳಿದ್ರೆ ನಾವು ದೇವರ ವಾಕ್ಯವನ್ನ ಮೀರುವಂತೆ ಮಾಡುವುದು. See, the trick of Satan is to forsake the word. ಈಗ ಸೈತಾನನು ಯಾವ ರೀತಿ ತಂತ್ರ ಮಾಡ್ತಾನೆ, ಅವನು ದೇವರ ವಾಕ್ಯವನ್ನೇ ಇಟ್ಕೊಂಡು ಆ ವಾಕ್ಯಕ್ಕೆ ಇವರು ವಿರೋಧವಾಗಿ ನಡೆದುಕೊಳ್ಳುವಂತೆ ಮಾಡಿ ಅವರನ್ನ ಬೀಳಿಸುವುದು. See, what is the trick of the Satan? The Satan's trick is keeping the word and denying the word, make people to deny the word. That is his trick. ಅವನು ಅಂದ್ಕೊಳ್ತಾನೆ ನಾವು ಇವ್ರನ್ನ ನಾಶ ಮಾಡೋದು ಬೇಡ. He will think that I will not destroy them. ಇವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆದ್ರೆ ದೇವರು ಇವ್ರನ್ನ ಏನ್ ಮಾಡ್ತಾನೆ, ನಾಶ ಮಾಡಿಬಿಡ್ತಾನೆ. See, when they forsake the law, then automatically the Lord will forsake these people. ಈಗ ರಾಜ ಅವರನ್ನು ಏನ್ ಮಾಡ್ತಾ ಇದ್ದಾನೆ, ತುಂಬಾ ಪ್ರೀತಿ ಮಾಡ್ತಾ ಇದ್ದಾನೆ. See, here the king is loving very much. ರಾಜ ಅವನಿಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಅನ್ನು ಕೊಡ್ತಾ ಇದ್ದಾನೆ. He is been giving promotions. ಈಗ ರಾಜನ ಕೈಯಿಂದಲೇ ರಾಜನು ಯಾರನ್ನ ಪ್ರೀತಿ ಮಾಡಿಸ್ತಾನೋ ಅವರನ್ನ ರಾಜನೇ ಬೀಳಿಸ್ಬೇಕು. ರಾಜನ ಆ ಒಂದು ಕಾರ್ಯದಿಂದ ಅವರನ್ನು ನಾಶ ಮಾಡಬೇಕು ಅನ್ನುವಂತ ಪ್ರಯತ್ನ. See, it is a trick to the king who is loving his person and he has to destroy that same person. ಅದೇ ರೀತಿಯಾಗಿ ಅಲ್ಲಿ ದಾನಿಯೇಲನನ್ನ ಆ ರಾಜ ಪ್ರೀತಿ ಮಾಡಿದಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. Same way how this king loved Daniel, same way Lord Jesus Christ also loves us. ನಮಗೆ ದೇವರ ವಾಕ್ಯವಿದೆ. See, we have the word of God. ನಾವು ದೇವರ ವಾಕ್ಯವನ್ನ ಮೀರುವಂತೆ ಮಾಡಿದ್ರೆ ದೇವರೇ ನಮ್ಮನ್ನ ನಾಶ ಮಾಡ್ತಾನೆ ಅನ್ನೋದು ಸೈತಾನನ ತಂತ್ರ. See, Satan knows that when we deny or forsake the word of God, the Lord will destroy us. ಆದಿಕಾಂಡ 2:17 ವಾಕ್ಯಕ್ಕೆ ತಿರುಗಿಸಿರಿ. Genesis 2:17. ಆದರೆ ಮೇಲು ಕೇಡುಗಳ ತಿಳುವಳಿಕೆಯ ಮರದ ಫಲವನ್ನು ನೀವು ತಿನ್ನಬಾರದು, ಯಾಕಂದ್ರೆ ನೀನು ಅದನ್ನು ತಿಂದ ದಿನದಲ್ಲೇ ಖಂಡಿತವಾಗಿ ಸಾಯುವಿ ಅಂದನು. But of the tree of the knowledge of good and evil thou shalt not eat of it, for the day that thou eatest thereof thou shalt surely die. ಇಲ್ಲಿ ಗಮನಿಸಿ, ಸೈತಾನ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಏದೇನಲ್ಲೇ ಇದ್ದಾನೆ.
See, you notice here, the Satan is in the Eden garden. ಈಗ ಅವನಿಗೆ ಏನು ದೇವರ ಮಕ್ಕಳನ್ನು ನಾಶ ಮಾಡಬೇಕೆಂಬಂತ ಆ ಒಂದು ತಂತ್ರವನ್ನು ಅವನು ಹಾಕ್ತಾ ಇದ್ದಾನೆ. Satan as a trick is tricking that to kill the God's people. ಈಗ ಅವರಿಗೆ ಹೇಗಾದ್ರೂ ಕೂಡ ಮರಣವನ್ನ ತರಬೇಕು ಅನ್ನುವಂತ ಯೋಚನೆ ಅವನಲ್ಲಿದೆ. He is having a thinking that somehow you should get the death into this world. ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀನು ಆ ಮರದ ಹಣ್ಣನ್ನ ತಿಂದ ದಿನದಲ್ಲಿ ಏನಾಗ್ತೀಯ, ಸತ್ತೇ ಸಾಯುವೆ ಎಂಬುದಾಗಿ ಹೇಳಿದ್ದಾರೆ. The word says here, though eatest therefore thou shalt surely die. ಆಮೇಲೆ ದೇವರಿಗೆ ಸ್ತೋತ್ರ. ಹಣ್ಣನ್ನು ತಿನ್ನಬೇಡ ಅಂತ ಹೇಳಿ ಅಲ್ಲಿ ಕರ್ತನು ಹೇಳ್ತಾ ಇರುವಾಗ, When the Lord says should not eat the fruit, ನೀನು ತಿಂದದಿಂದಲೇ ನೀನು ಸಾಯ್ತೀಯ. if you eat that fruit you will die. ಈಗ ದೇವರ ನ್ಯಾಯ ಪ್ರಮಾಣ ಅದು ಯಾವತ್ತೂ ಕೂಡ ಬದಲಾಗೋದಿಲ್ಲ. So the law of the God will not change any time. ಸೈತಾನ ಏನ್ ಮಾಡ್ತಾನಂದ್ರೆ ಅವರ ನ್ಯಾಯ ಪ್ರಮಾಣವನ್ನು ಮೀರುವಂತೆ ಮಾಡ್ತಾನೆ. See what is this Satan does? The Satan does that he makes the people to forsake the law. ಅವರು ದೇವರ ವಾಕ್ಯವನ್ನ ಅವರು ಮೀರುವಾಗ, ಅವರು ಪಾಪ ಮಾಡುವಾಗ, ಈಗ ದೇವರೇ ಅವರಿಗೆ ಏನ್ ಕೊಡ್ತಾನೆ, ಮರಣವನ್ನು ಕೊಡ್ತಾನೆ. See, when they go against the word of God and when they go against the law of God, the death will come to them. ಆಮೇಲೆ ಹವ್ವಳು ಆ ಸೈತಾನನ ತಂತ್ರವನ್ನ ಅವಳು ಅರಿಯದೇ ಇದ್ದಳು. The evil did not know the trick of the Satan. ಆಮೇಲೆ ದೇವರ ಕಾನೂನನ್ನ ಈಗ ಅವನು ಮೀರಬೇಕು. Yes, see the God's law should be forsaken. ಅವರು ಪಾಪ ಮಾಡುವಾಗ ವಾಕ್ಯ ಹೇಳುತ್ತದೆ, ಪಾಪದ ಸಂಬಳ ಮರಣ. When they go against the word of God, what the word says, what is the wages of the sin? The wages of the sin is the death. ಇಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ಇಲ್ಲಿ ಒಂದು ಅಲ್ಲಿ ಮರಣವು ಬರೆಯಲ್ಪಟ್ಟಿತ್ತು. Here the death is been written over here. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಅವರು ಏನು ಆಯ್ಕೆ ಮಾಡ್ಕೊಬೇಕು? ಯಾವ್ದಾದ್ರು ಒಂದು ಆಯ್ಕೆ ಮಾಡಬೇಕು. ಒಂದು ಜೀವವೃಕ್ಷದ ಮರವೂ ಇದೆ, ಇನ್ನೊಂದು ಒಳ್ಳೆಯದ್ರ ಕೆಟ್ಟದ ಅರಿವನ್ನು ಹುಟ್ಟಿಸುವಂತ ಮರವೂ ಕೂಡ ಇದೆ. ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡಬೇಕು. ಆದ್ರೆ ಅವರು ಆಯ್ಕೆ ಮಾಡಿದ್ದು ಯಾವ್ದನ್ನ? ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಮರವನ್ನು ಅವರು ಆಯ್ಕೆ ಮಾಡಿದರು. See, there are two things over here. There are two trees. One it is the knowledge of good and evil, and one it is the tree of life. In what way they have choose? They have choose the knowledge of good and evil. ಮತ್ತು ಅವರಿಗೆ ಮರಣವು ಬಂದಿತು ಎಂಬುದಾಗಿ ನಾವು ನೋಡುತ್ತೇವೆ. And also we can see that the death has come to them. ಹಾಗೆಯೇ ದಾನಿಯೇಲನ ವಿಷಯದಲ್ಲಿಯೂ ಕೂಡ ಅದೇ ರೀತಿಯಾದ ಒಂದು ಘಟನೆ ಅಲ್ಲಿ ಸಂಭವಿಸ್ತಾ ಇದೆ. See, in the life of Daniel, the same situation it is been happening over here. ಆದ್ರೆ ಅಲ್ಲಿ ದಾನಿಯೇಲನು ಮರಣವನ್ನು ಹೊಂದಲಿಲ್ಲ. See, here the Daniel did not die. ಕಾರಣ ಏನಂತ ಹೇಳಿದ್ರೆ ಅವನು ವಾಕ್ಯಕ್ಕೆ ವಿರುದ್ಧವಾಗಿ ಅವನು ಜೀವಿಸಲಿಲ್ಲ. What is the reason? He was not against the word of God. ಆಮೇಲೆ ಇಂದು ನಮಗೆ ಸೈತಾನನ ತಂತ್ರಗಳನ್ನ ನಾವೇನ್ ಮಾಡ್ಕೊಂಡಿದ್ದೇವೆ, ನಾವು ತಿಳಿದಿದ್ದೇವೆ. See, today we know what are all the tricks of the Satan. ನಾವು ಹೇಗೆ ತಿಳಿದಿದ್ದೇವೆ ಸೈತಾನನ ತಂತ್ರಗಳನ್ನ? ನಮಗೆ ಯಾವಾಗ ತಿಳಿತು ಸೈತಾನನ ತಂತ್ರಗಳು? How we come to know the Satan's tricks? ಮುದ್ರೆಗಳು ತೆರೆಯಲ್ಪಟ್ಟು ದೇವರ ರಹಸ್ಯ ಪ್ರಕಟಿಸಲ್ಪಟ್ಟಾಗ ಎಲ್ಲ ಸೈತಾನನ ರಹಸ್ಯಗಳನ್ನ ನಾವು ಏನ್ ಮಾಡಿದೀವಿ, ತಿಳ್ಕೊಂಡ್ಬಿಟ್ಟಿದೀವಿ. How we have come to know the tricks of Satan? When the seventh seal is being broken, we have come to know the tricks of the Satan. ಅವನು ಯಾರು, ಅವನು ಎಲ್ಲಿಂದ ಬಂದ, ಅವನು ಎಲ್ಲಿಂದ ಬಿದ್ದ, ಅವನು ಹುಟ್ಟುವಾಗ, ಅವನು ಸೃಷ್ಟಿಯಾಗುವಾಗ ಅವನು ಏನಾಗಿ ಸೃಷ್ಟಿ ಮಾಡಲ್ಪಟ್ಟ, ಇದೆಲ್ಲವನ್ನು ನಾವು ತಿಳಿದಿದ್ದೇವೆ. See, everything we have been known at the time of the opening of seal, how from where he has come, how he has come, and where he goes, and what and all his tricks. ಆಮೇಲೆ ಅವನು ಯಾವ ರೀತಿಯಾದ ಪಾಪವನ್ನು ಮಾಡಿದ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. See, what is the sin he has been done? ಅಷ್ಟೇ ಅಲ್ಲ, ನಾವು ಪ್ರಕಟಣೆ ಗ್ರಂಥದಲ್ಲಿ ಅವನ ಮರಣವನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ, ಅವನ ನಾಶವನ್ನು ನಾವು ತಿಳಿದಿದ್ದೇವೆ. Not only that, we have seen is the destruction of the Satan in the Revelation. ಈಗ ಅವನ ಕುರಿತಾಗಿ ನಾವು ತಿಳಿದಿದ್ದೇವೆ. ಅವನು ಏನ್ ಮಾಡ್ತಾನೆ, ನಮ್ಮನ್ನ ವಾಕ್ಯದಿಂದ
ಬೀಳಿಸುವುದಕ್ಕಾಗಿ ಅವನು ಪ್ರಯತ್ನವನ್ನು ಮಾಡ್ತಾನೆ. See, he knows that only through the word of God he can make us to fall down. ಆಮೆನ್. ಇವಾಗ ನಾವು ಅವನ ಎಲ್ಲ ತಂತ್ರಗಳನ್ನ ನಾವೇನ್ ಮಾಡ್ಕೊಂಡಿದ್ದೇವೆ, ತಿಳ್ಕೊಂಡ್ಬಿಟ್ಟಿದ್ದೇವೆ. See, we have known all the tricks of the Satan. ಆಮೆನ್. ಈಗ ಸೈತಾನನು ದೇವರ ವಾಕ್ಯವನ್ನ ಮೀರುವಂತೆ ಮಾಡ್ತಾನೆ. See, the Satan makes us to go against the word of God. ಆಮೆನ್.